ಅದು ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತ ನಗರ. ಆದ್ರೀಗ ಅಲ್ಲಿನ ನಿವಾಸಿಗಳು ಉಸಿರಾಡೋದಕ್ಕೂ ಭಯ ಪಡ್ತಿದ್ದಾರೆ. ಹಗಲು ರಾತ್ರಿ ಮನೆ ಬಾಗಿಲು ಕಿಟಕಿಯನ್ನು ಹಾಕೊಂಡು ಕೂತರೂ ನೆಮ್ಮದಿ ಇಲ್ಲದಂತಾಗಿದೆ. ಉಸಿರಾಡುವ ಪ್ರಾಣವಾಯು ಎಲ್ಲಿ ಜೀವವನ್ನೇ ಕಿತ್ತುಕೊಳ್ಳುತ್ತೋ ಅನ್ನುವಂಥ ಆತಂಕ ಮನೆ ಮಾಡಿದೆ. ಕಣ್ಣು ಹಾಯಿಸಿದಷ್ಟು ದೂರವೂ ದಟ್ಟ ಮಂಜಿನಂತೆ ಹೊಗೆ ಆವರಿಸಿದೆ. ಆದರೆ ಇದು ಮಂಜು ಅಲ್ಲ, ಕಾರ್ಕೋಟಕ ವಿಷ. ಹೌದು, ದೂರದ ದೆಹಲಿಯ ಪರಿಸ್ಥಿತಿ ಕರುನಾಡಿನಲ್ಲೂ ಉದ್ಭವಿಸಿದೆ. ಉತ್ತಮ ಗಾಳಿ ಸಿಗೋ ಪ್ರದೇಶವೆಂಬ ಖ್ಯಾತಿಗೆ ಪಾತ್ರವಾದ ವಿಜಯಪುರ ಜಿಲ್ಲೆಯಲ್ಲಿ ಕಲುಷಿತ ಗಾಳಿಯ ಸಮಸ್ಯೆ ಎದುರಾಗಿದೆ. ಘನತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ವಿಷ ಹೊಗೆ ಕಂಟಕ. ಉಸಿರಾಡಲು ಕಷ್ಟ, ಸ್ಥಳೀಯರು ಹೈರಾಣ. ವಿಜಯಪುರ ಹೊರವಲಯದಲ್ಲಿ ಘನತ್ಯಾಜ್ಯ ಸಂಸ್ಕರಣಾ ಹಾಗೂ ವಿಲೇವಾರಿ ಘಟಕವಿದೆ. ಇಂಡಿ ರಸ್ತೆಯಲ್ಲಿರೋ 32 ಎಕರೆ ಜಾಗದಲ್ಲಿ ತ್ಯಾಜ್ಯ ವಿಂಗಡಣೆ ಮಾಡಲಾಗುತ್ತೆ. 15,000 ಟನ್ಗೂ ಅಧಿಕ ಕಸದ ರಾಶಿ ಬಿದ್ದಿದ್ದು ಬಿಸಿಲ ಝಳಕ್ಕೆ ಗ್ಯಾಸ್ ಉತ್ಪಾದನೆಯಾಗಿ ಬೆಂಕಿ ಹೊತ್ತಿಕೊಂಡಿದೆ. ಸುತ್ತಮುತ್ತಲಿನ ಜನರಿಗೆ ಕಂಟಕವಾಗಿ ಪರಿಣಮಿಸಿದೆ. ಹಾಡಹಗಲೇ ವಾಹನಗಳು ಲೈಟ್ ಹಾಕಿಕೊಂಡು ಸಂಚರಿಸುವ ಸ್ಥಿತಿ ಬಂದಿದೆ. ಜನರಿಗಂತೂ ಉಸಿರಾಡೋದಕ್ಕೆ ಕಷ್ಟವಾಗ್ತಿದೆ. ಸಾರ್ವಜನಿಕರಿಗೆ ತೊಂದರೆ ಭಾಳ ಆಗತ್ತದ್ರಿ. ಇದು ಸ್ಮೆಲ್ ಬರೋದು, ಆಮೇಲೆ ಹೊಗೆ ಏನು ಉಸಿರಾಡಕ್ಕೆ ತೊಂದರೆ ಭಾಳ. ಉಸಿರಾಡಕ್ಕೆ ಏನು ಆಸ್ಪತ್ರೆ ಕೊಡ್ತಾ ಇಲ್ಲ. ಸಾರ್ವಜನಿಕ ತಿರುಗಾಡ್ಬೇಕಾದ್ರೆ ರೋಡ್ ಮೇಲೆ ತಿರುಗಾಡ್ಬೇಕಾದ್ರೆ ನೋಡ್ರಿ, ಲೈಟ್ ಹಚ್ಚಿ ಹೋದ್ರ ಮುಂದೆ ಏನು ಕಾಣಂಗಿಲ್ಲ ರೀ. ಇದು ಭಯಂಕರ ಸಮಸ್ಯೆ ಆಗ್ಯದ್ರಿ. ನಮಗಿದು ಏನದ ಇಲ್ಲಿ ಸ್ಥಳಾಂತರ ಸಂಬಂಧ ನಮಗೆ ಒತ್ತಾಯ ಮಾಡತ್ತೇವ್ರಿ. ದಟ್ಟ ಹಾಗೂ ಅಪಾಯಕಾರಿ ವಾಸನೆಯುಕ್ತ ಹೊಗೆ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ. ಮಕ್ಕಳು, ವೃದ್ಧರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಅಸ್ತಮಾ ಹಾಗೂ ಉಸಿರಾಟ ತೊಂದರೆಯಿಂದ ಬಳಲ್ತಾ ಇರೋರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜೊತೆಗೆ ಗಬ್ಬು ವಾಸನೆಯಿಂದ ಮನೆಯಲ್ಲೂ ಇರಲು ಆಗ್ತಿಲ್ಲ. ನಮ್ಮ ಮಕ್ಕಳ ಮರಿ ಕೂಸುಗಳು ಎಲ್ಲ ದವಾಖಾನಿಗೆ ತೊಗೊಂಡು ಹೊಂಟೇವ್ರಿ. ನಾತ್ ನೋಡಿದತ್ರ ಒಳಗೆ ನೋಡಿದ್ರೆ ಊಟ ಮಾಡಬಾರ್ದ್ರಿ. ಊಟ ಮಾಡೋದಿಲ್ಲ, ಬಾಗಲ ಹಾಕೊಂಡು ಊಟ ಮಾಡಿದ್ರು ಬಾಗಲ್ದಾಗ ಹಾಯ್ದು ನಾತ್ ಬರ್ತದ್ರಿ. ಆ ನಾತ್ ನೋಡಿದ್ರಿ ಅದು ಸತ್ ಹೆಣ ಅದು ಹೆಣನೇ ಸುಟ್ಟಿದ್ದೆ ನಾತ್ ಬರ್ತದೆ. ಅದು ಎಟ್ಟಂತೆ ಇದು ಮಾಡ್ಬೇಕ್ರಿ. ಇಲ್ಲಿ ನಮಗಿದು ಭಾಳ ತೊಂದರೆ ನಡೆದದ್ರಿ. ಇದು ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿ ತ್ಯಾಜ್ಯ ಸಂಸ್ಕರಣೆ ಮಾಡೋದೊಂದೇ ಪರಿಹಾರವಾಗಿದ್ದು ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಶೀಘ್ರವೇ ಕ್ರಮ ಕೈಗೊಳ್ಳಬೇಕಿದೆ. ಅಶೋಕ್ ಯಡಹಳ್ಳಿ, TV9 ವಿಜಯಪುರ. ವಿಧಾನಸಭಾ ಕಲಾಪದಲ್ಲಿಂದು ಸದ್ದು ಮಾಡಲಿದೆ ಅಬಕಾರಿ ಹಗರಣ. ಇಂದು ಅಬಕಾರಿ ಹಗರಣದ ಕುರಿತ ಚರ್ಚೆಗೆ ಅವಕಾಶ ನೀಡಲಿದ್ದಾರೆ ಸ್ಪೀಕರ್. ಹಾಗಾಗಿ ಸಚಿವ RB ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷಗಳು ಒತ್ತಾಯಿಸುತ್ತಲಿವೆ. ಇಂದು ಮತ್ತು ನಾಳೆ ಮನ್ರೇಗಾ ಕಾಯ್ದೆ ಬದಲಾವಣೆ ಕುರಿತು ಚರ್ಚೆಯಾಗುತ್ತೆ. VBG ರಾಮ್ಜಿ ಕಾಯ್ದೆ ಕುರಿತಂತಹ 2 ದಿನಗಳ ಕಾಲ ಚರ್ಚೆ ಇದು. ಹೊಸ ಕಾಯ್ದೆಯ ನ್ಯೂನತೆಯ ಕುರಿತು ಚರ್ಚಿಸಲಿದ್ದಾರೆ ಕಾಂಗ್ರೆಸ್ನ ಸದಸ್ಯರು. ಇನ್ನು VBG ರಾಮ್ಜಿ ಕಾಯ್ದೆ ವಿರುದ್ಧ ನಿರ್ಣಯವನ್ನ ಮಂಡಿಸಲಿದೆ ಸರ್ಕಾರ. ವಿಧಾನಸಭಾ ಕಲಾಪದಲ್ಲಿ ಇವತ್ತು ಕಾವೇ ಇರುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದ್ದು ಅಬಕಾರಿ ಹಗರಣ ಸಾಕಷ್ಟು ಸದ್ದು ಮಾಡುವಂತಹ ನಿರೀಕ್ಷೆಗಳಿದೆ. ಅಬಕಾರಿ ಹಗರಣದ ಕುರಿತ ಚರ್ಚೆಗೆ ಸ್ಪೀಕರ್ ಇವತ್ತು ಅವಕಾಶವನ್ನ ನೀಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಚಿವ RB ತಿಮ್ಮಾಪುರ ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ವಿಪಕ್ಷಗಳು ಪಟ್ಟು ಹಿಡಿಯಲಿವೆ. ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಮನ್ರೇಗಾ ಕಾಯ್ದೆ ಬದಲಾವಣೆ ಕುರಿತು ಚರ್ಚೆ ನಡೆಯುತ್ತೆ.